ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನನ್ನ ಹೆಸರು ಭರತ್ ಕುಮಾರ್. ಇಂದಿನ ಈ ವಿಡಿಯೋದಲ್ಲಿ 24/6/2018 ನಡೆದಂಥ ವಲಯ ಅರಣ್ಯಾಧಿಕಾರಿ ಅಂದರೆ ರೇಂಜ್ ಫಾರೆಸ್ಟ್ ಆಫೀಸರ್ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಪತ್ರಿಕೆಯ ಕೀ ಆನ್ಸರ್ಗಳನ್ನು ನೋಡ್ತೀವಿ. ಇದು ಯಾವುದೋ ಅಫಿಷಿಯಲ್ ಕೀ ಆನ್ಸರ್ ಅಲ್ಲ, ಇಂಟರ್ನೆಟ್ ಸಹಾಯದಿಂದ ನನ್ನ ಸ್ವಂತ ಬುದ್ಧಿ ಆಧಾರದ ಮೇಲೆ ಹುಡುಕದಂಥ ಕೀ ಆನ್ಸರ್ಗಳು. ಹಾಗಾಗಿ ಇಲಾಖೆಯ ವತಿಯಿಂದ ಬರುತ್ತಂಥ ಕೀ ಆನ್ಸರ್ ಅಂತಿಮವಾಗಿರ್ತದೆ. ಇದು ನಿಮ್ಮ ರೆಫರೆನ್ಸ್ಗಾಗಿ ಮಾತ್ರ ಈ ಕೀ ಆನ್ಸರ್ ಇರ್ತದೆ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು RFO ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಡಿ. ನಿಮ್ಮ ಹತ್ರ ಯಾವ ವರ್ಷನ್ ಕೋಡ್ ಇದೆ ನೀವು ಚೆಕ್ ಮಾಡ್ಕೋಬೋದು. ನಾನು ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ, ಕೆಲವೊಂದಕ್ಕೆ ಅನಾಲಿಸಿಸ್ ಕೂಡ ಕೊಡ್ತಾ ಹೋಗ್ತೀನಿ. ಅಂತರಿಕ್ಷ ವಿಜ್ಞಾನದಲ್ಲಿ ಇತ್ತೀಚಿನ ಬೆಳವಣಿಗೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲನೇ ಪ್ರಶ್ನೆ. 3 ಹೇಳಿಕೆಗಳಿದೆ, 3 ಹೇಳಿಕೆಗಳಿಗೆ ತಕ್ಕಂಥ ಆಯ್ಕೆಗಳಿದೆ. ಆ್ಯಂಡ್ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇಲ್ಲಿ ಆಪ್ಷನ್ಸ್ ಇಲ್ಲ, ಯಾಕೆಂದರೆ ಆಪ್ಷನ್ 2 ಮತ್ತು 3 ಅಂತ ಬರಬೇಕು. ಮೊದಲನೇ ಆಯ್ಕೆಯಲ್ಲಿ ಅವರು ರಾಜಸ್ಥಾನದ ಪೋಖರಣ್ ರೇಂಜ್ನಲ್ಲಿ ಕೊಟ್ಟಿದ್ದಾರೆ. ಮಾರ್ಚ್ 22, 2008 ದೇಶೀಯ ಸ್ಪೀಕರ್ ಬ್ರಹ್ಮೋಸ್ ಸೂಪರ್ಸೋನಿಕ್ಸ್ ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಾರ್ಥವಾಗಿ ಹಾರಿಬಿಡಲಾಯಿತು. ಕರೆಕ್ಟ್ ಇದು, ಬಟ್ ರಾಜಸ್ಥಾನದಲ್ಲ, ಅದು ಒಡಿಶಾದಲ್ಲಿ. ಅದರಿಂದ ಮೊದಲನೇದು ತಪ್ಪಾಗುತ್ತೆ. ಅವರು ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಅಂತ ಹೇಳಿರೋದ್ರಿಂದ 2 ಮತ್ತು 3 ಎರಡೂ ಸರಿ ಇದೆ, ಬಟ್ ಆಯ್ಕೆಗಳಲ್ಲಿ 2 ಮತ್ತು 3 ಅಂತ ಆಯ್ಕೆಗಳಿಲ್ಲ. ಅದರಿಂದ ಇದನ್ನ ಹೋಲ್ಡ್ ಮಾಡ್ತಿದ್ದೀನಿ ಈ ಪ್ರಶ್ನೆನ. ಕೆಳಗಿನ ವ್ಯಕ್ತಿಗಳನ್ನು ಅವರ ಸಾಧನೆಗಳೊಂದಿಗೆ ಹೊಂದಿಸಿ ಬರೆಯಿರಿ. ನಾವಿಲ್ಲಿ ಆಯ್ಕೆಗಳನ್ನು ನೋಡ್ಕೋಬಹುದು. ಸರಿಯಾದಂಥ ಉತ್ತರವನ್ನು ನೋಡೋಕ್ಕೂ ಮುಂಚೆ ನಾವಿಲ್ಲೇ ಚೆಕ್ ಮಾಡ್ಕೊಳ್ಳೋಣ. ಆಪ್ಷನ್ ಡಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಆಪ್ಷನ್ ಡಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ. ನಿಮಗೆಲ್ಲ ಆಯ್ಕೆಗಳು ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ನಡೆದ ಶೂಟಿಂಗ್ನಲ್ಲಿ ವಿಶ್ವಕಪ್ನಲ್ಲಿ ಮಹಿಳಾ ವಿಭಾಗದಲ್ಲಿ 10 ಮೀಟರ್ ಏರ್ ರೈಫಲ್ ವರ್ಗದಲ್ಲಿ ವಿಶ್ವ ದಾಖಲೆಯನ್ನು ಬರೆದಂಥವರು? ಆಯ್ಕೆ 1 ಚೀನಾದ ಜಾವೋ ರುಯೋಜಾ. ಆಪ್ಷನ್ 1. ಏಪ್ರಿಲ್ 25, 2018 ಕೇಂದ್ರ ಮಂತ್ರಿಮಂಡಲವು ಈ ಕೆಳಗಿನ ವೆಚ್ಚದೊಂದಿಗೆ ರಾಷ್ಟ್ರೀಯ ಬಿದಿರು ಮಿಷನ್ ವಿಸ್ತರಣೆಯನ್ನು 2019-2021 ಅನುಮೋದಿಸಿದೆ. ಆಪ್ಷನ್ 3 1290 ಕೋಟಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಸರಿಯಾದಂಥ ಹೇಳಿಕೆಯನ್ನು ಗುರುತಿಸಿ. ನಾಗರಿಕ ಶಾಸನಭಂಗ ಚಳುವಳಿ ಕಾರಣದಿಂದ 1930ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೆಯಲ್ಪಟ್ಟಿರಲಿಲ್ಲ. ಕರೆಕ್ಟ್ ಇದು. ಸರೋಜಿನಿ ನಾಯ್ಡು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು. ಇದು ರಾಂಗ್. ಸರೋಜಿನಿ ನಾಯ್ಡು ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಅಧ್ಯಕ್ಷೆ. ಇಲ್ಲಿ ಅವ್ರು ಕೇಳಿರೋದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷೆ ಯಾರು ಅಂತ. ಆನಿ ಬೆಸೆಂಟ್ ಅವರು ಮೊದಲನೇ INCಯ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ಭಾರತದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಮೊದಲನೇದಾಗಿ ಆಯ್ಕೆಯಾದಂಥ ಮಹಿಳೆ ಸರೋಜಿನಿ ನಾಯ್ಡು. ಅದರಿಂದ ಇದು ತಪ್ಪಾಗುತ್ತೆ. ಇನ್ನು ಆಪ್ಷನ್ ಸಿ ಕೂಡ ತಪ್ಪು. ಅದರಿಂದ ಈ ಪ್ರಶ್ನೆಗೆ ಆಪ್ಷನ್ ಸಿ 1 ಮಾತ್ರ. ಈ ಕಾರಣದಿಂದಾಗಿ ಡಿಸೆಂಬರ್ 1929ರಲ್ಲಿ ನಡೆದ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನವು ಭಾರತೀಯ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಅತಿ ಮಹತ್ವವೆನಿಸಿದೆ. ಆಪ್ಷನ್ 4 ಸಂಪೂರ್ಣ ಸ್ವರಾಜ್ಯ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಗುರಿಯಾಗಿ ಅಂಗೀಕರಿಸಲಾಗಿದ್ದು
ಈ ಕೆಳಗಿನ ಕಾಳಗಗಳಲ್ಲಿ ಯಾವುದರಲ್ಲಿ ಅಜ್ಮೀರಿನ ರಾಜ ಪೃಥ್ವಿರಾಜ್ ಮೂರು ಮೊಹಮ್ಮದ್ ಗೋರಿಯನ್ನು ಸೋಲಿಸಿದನು? ಇಲ್ಲಿ ಔಟ್ ಆಫ್ ದಿ ಪಿಕ್ಚರ್ ಎರಡು ಆಪ್ಷನ್ ಎ ಮತ್ತು ಡಿ ಔಟ್ ಆಫ್ ದಿ ಪಿಕ್ಚರ್ ಆಗುತ್ತೆ. ತೈರನ್ ಯುದ್ಧದಲ್ಲಿ ಮೊಹಮ್ಮದ್ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿ ಎದುರು ಬದರಾಗಿ ಯುದ್ಧವನ್ನ ಮಾಡಿದ್ರು. ಮೊದಲನೇ ತೈರನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಯನ್ನ ಪೃಥ್ವಿರಾಜ್ ಚೌಹಾಣ್ ಸೋಲಿಸಿದ್ರು. ಎರಡನೇದರಲ್ಲಿ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣ್ನ ಸೋಲಿಸಿದ್ರು ಮತ್ತು ಅಲ್ಲೇ ಅವರ ಸಾವು ಕೂಡ ಆಗಿತ್ತು 1992ರಲ್ಲಿ. ಅದರಿಂದ ಈ ಪ್ರಶ್ನೆಗೆ ಉತ್ತರ ಕೆಳಗಿನ ಕಾಳಗಗಳಲ್ಲಿ ಯಾವುದರಲ್ಲಿ ಅಜ್ಮೀರ್ ರಾಜ ಪೃಥ್ವಿರಾಜ ಮೂರು ಅಂದ್ರು ಒಂದೇ, ಪೃಥ್ವಿರಾಜ್ ಚೌಹಾಣ್ ಅಂದ್ರು ಒಂದೇ, ಮೊಹಮ್ಮದ್ ಗೋರಿಯನ್ನು ಸೋಲಿಸಿದನು? ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗುತ್ತೆ. ಮೊದಲನೇ ತೈರನ್ ಯುದ್ಧದಲ್ಲಿ ಪೃಥ್ವಿರಾಜ್ ಮೊಹಮ್ಮದ್ ಗೋರಿನ ಸೋಲಿಸ್ತಾನೆ. ಎರಡನೇ ತೈರನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣನ ಸೋಲಿಸ್ತಾನೆ. ವೈಸ್ರಾಯ್ಗಳನ್ನ ಅವರ ಆಡಳಿತ ಕಾಲದೊಂದಿಗೆ ಹೊಂದಿಸಿ ಬರೆಯಿರಿ. ಲಾರ್ಡ್ ಲ್ಯಾನ್ಸ್ಡೌನ್ 1888ರಿಂದ 1994, ಲಾರ್ಡ್ ವಿಲ್ಲಿಂಗ್ಟನ್ 1931ರಿಂದ 1936, ಲಾರ್ಡ್ ಚೇಮ್ಸ್ಫೋರ್ಡ್ 1916ರಿಂದ 21, ಲಾರ್ಡ್ ರಿಪನ್ 1880ರಿಂದ 1884. ಡೆಫಿನೆಟ್ಲಿ ಆಯ್ಕೆ 1 ಪ್ರಶ್ನೆಗೆ ಸರಿಯಾದ ಉತ್ತರ. ಪ್ರಚಲಿತ ಸುದ್ದಿಯಲ್ಲಿರುವ ಮಹಿಳೆಯರನ್ನು ಅವರ ಸಾಧನೆಯೊಂದಿಗೆ ಗುರುತಿಸಿ. ಜೂಲನ್ ಗೋಸ್ವಾಮಿ, ದೇವ್ಜಾಯಿ ಘೋಷ್, ಇಂದು ಮಲ್ಹೋತ್ರಾ, ತಾನಿಯಾ ಸಹ್ಯಾಲ್, ಅವನಿ ಚತುರ್ವೇದಿ. ಇಲ್ಲಿ ನಾನು ಅಲ್ಲೇ ನೋಟ್ ಮಾಡುತ್ತಾ ಬರ್ತೀನಿ. ಗೋಸ್ವಾಮಿ 200 ವಿಕೆಟ್ ಕಿತ್ತಂತಹ ಮೊದಲ ಮಹಿಳಾ ಕ್ರಿಕೆಟರ್. ದೇವ್ಜಾನಿ ಘೋಷ್ NASSCOM ನಾಸ್ಕಾಂನ ಮೊದಲ ಮಹಿಳಾ ಅಧ್ಯಕ್ಷೆ. ಇಂದು ಮಲ್ಹೋತ್ರಾ ವಕೀಲರ ಸಂಘದಿಂದ ನೇರವಾಗಿ ನ್ಯಾಯಾಧೀಶರಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಆಯ್ಕೆಯಾದ ಪ್ರಥಮ ಮಹಿಳಾ ವಕೀಲರು. ತಾನಿಯಾ ಸನ್ಯಾಲ್ ಆಪ್ಷನ್ ಸಿ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಮೊದಲ ಮಹಿಳಾ ಅಗ್ನಿಶಾಮಕ ಸಿಬ್ಬಂದಿ ಅವನಿ ಚತುರ್ವೇದಿ ಆಪ್ಷನ್ 5. ಪ್ರಸ್ತುತ ಸುದ್ದಿಯಲ್ಲಿರುವತಕ್ಕಂತಹ ವ್ಯಕ್ತಿಗಳು ಮತ್ತು ಹುದ್ದೆಗಳು. ಸುಭಾಷ್ ಚಂದ್ರ ಕುಂಟಿಯ ಕರ್ನಾಟಕದ ಮಾಜಿ, ಮತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ. ಆಪ್ಷನ್ 2 ರಾಜೇಶ್ ರಂಜನ್ ಎ. ಅಜಿತ್ ಡೋವಲ್ ಡಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರು. ಬಾಲರಾವ್ ಭಾರ್ಗವ್ ಸಿ. ಏಮ್ಸ್ನ ಪ್ರೊಫೆಸರ್. ಮತ್ತೆ ನೀಲಂ ಕಪೂರ್ ಇ. 1988 ಬ್ಯಾಚ್ನ ಭಾರತೀಯ ಮಾಹಿತಿ ಸೇವೆಯ ಅಧಿಕಾರಿ. ಟಿಕ್ ಮಾಡೋದಾದ್ರೆ ಆಪ್ಷನ್ 4. ಖುಷ್ಕಿ ಭೂಮಿ ಅಥವಾ ಜಲಾವೃತ ಪ್ರದೇಶ, ಅದ್ರ ಜೊತೆ ಹೊಂದಾಣಿಕೆ ಮಾಡಬೇಕು. ಪಿಚೋಲಾ, ಉಜಿನಿ, ಖಬರ್, ಕಜ್ಲಿ. ಒಂದು ಕಡೆ ಜಲಾವೃತ ಪ್ರದೇಶಗಳು, ಇನ್ನೊಂದು ಕಡೆ ಯಾವ ರಾಜ್ಯ? ಮೊದಲನೇದು ಪಿಚೋಲಾ ರಾಜಸ್ಥಾನ್, ಉಜಿನಿ ಮಹಾರಾಷ್ಟ್ರ, ಖಬರ್ ಬಿಹಾರ, ಕಜ್ಲಿ ಪಂಜಾಬ್. ಕೆಳಗಿರತಕ್ಕಂತಹ ಸಮಾನ ಆಯ್ಕೆಗಳನ್ನು ನೀವು ಗುರ್ತು ಮಾಡ್ಕೋಬಹುದು. ಬುಡಕಟ್ಟು ಜನಾಂಗ ಒಂದು ಕಡೆ, ರಾಜ್ಯಗಳು ಒಂದು ಕಡೆ. ಮೊದಲನೇದು ರಾಬ್ರಿ ಗುಜರಾತ್, ಎರಡನೇದು ಜೈಂತಿಯಾ ಮೇಘಾಲಯ, ವರ್ಲಿ ಮಹಾರಾಷ್ಟ್ರ, ಹೋ ಬಿಹಾರ. ಆಯ್ಕೆಗಳನ್ನು ಗುರುತಿಸಬೇಕು ಅಂದ್ರೆ ಆಪ್ಷನ್ ಸಿ. ಪರ್ವತ ಶ್ರೇಣಿಗಳು ಒಂದು ಕಡೆ, ಎತ್ತರದ ಶಿಖರಗಳು ಮತ್ತೊಂದು ಕಡೆ. ಪೂರ್ವ ಘಟ್ಟಗಳು ಮಹೇಂದ್ರಗಿರಿ, ಅರಾವಳಿ ಸಾಲುಗಳು ಗುರುಶಿಖರ, ರಾಜ್ಮಹಲ್ ಬೆಟ್ಟಗಳು ಪರಸ್ನಾಥ, ಪಶ್ಚಿಮ ಘಟ್ಟಗಳು ಅಂಡಮಾನ. ಆಪ್ಷನ್ ಸಿ. ಈ ಕೆಳಗಿನ ಕಾರ್ಯಯೋಜನೆಗಳನ್ನು ಅವುಗಳ ಲಕ್ಷ್ಯಗಳೊಂದಿಗೆ ಜೋಡಿಸಿ ಬರೆಯಿರಿ. 4 ಇದೆ. ನಾವು 4ಕ್ಕೆ ಜೋಡಿಸಿ ಬರ್ಕೋಬೇಕು.
ಆಪ್ಷನ್ಗಳನ್ನು ನೀವು ಕೆಳಗಡೆ ಚೂಸ್ ಮಾಡ್ಕೊಳ್ಳಿ, ನಾನು ಇಲ್ಲೇ ತೋರಿಸ್ತಾ ಹೋಗ್ತೀನಿ. ಸ್ವರ್ಣ ಯೋಜನೆ, ರೈಲು ಕೋಚ್ಗಳಿಗೆ ಸುಧಾರಿತ ರೂಪ ನೀಡುವ ಸಾಧ್ಯವಾದ ಉಪಕ್ರಮ. ಆಪರೇಷನ್ ಸ್ವಯಂ, ಓಂಗ್ಚಿ ಚಂಡಮಾರುತಕ್ಕೆ ಸಂಬಂಧಪಟ್ಟಿದ್ದು. ಸಂಪ್ರೀತಿ 2007, ಇದು ಭಾರತ ಮತ್ತು ಬಾಂಗ್ಲಾದ ಜಂಟಿ ವ್ಯಾಯಾಮ ಮಿಲಿಟರಿ ಪಡೆ. ಅರಿಮಾಹು ಶಕ್ತಿ 2018, ಆಪ್ಷನ್ 4. ಇದರಿಂದ ಕೆಳಗಡೆ ನೀವು ಟಿಕ್ ಮಾಡ್ಕೊಳ್ಳಿ ಯಾವುದಕ್ಕೂ ಅಂತ. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಲ್ಲ? ಮೊದಲನೇದು ಹಾಳು ಹುಳಿಯಾಗುವುದು, ತುಕ್ಕು ಕಬ್ಬಿಣ ತುಕ್ಕು ಹೊಡೆಯುವುದು ಮತ್ತು ಮೊಟ್ಟೆ ಬೇಯಿಸುವುದು, 3 ಆಗುತ್ತೆ. ಇದರಿಂದ ಆಪ್ಷನ್ 1, 2 ಆಗೋದಿಲ್ಲ. ಆಪ್ಷನ್ 1, 1, 2, 5. ಭಾರತದಲ್ಲಿ ಏಕಕಾಲಕ್ಕೆ ಆನೆಗಳ ಸಂಖ್ಯೆಯ ಅಂದಾಜು ಗಣನೆ 2017 ಕುರಿತಾಗಿ ಕೆಳಗಿನ ಹೇಳಿಕೆ ಅಥವಾ ಹೇಳಿಕೆಗಳಲ್ಲಿ ಯಾವುವು ತಪ್ಪಾದ ಹೇಳಿಕೆಯನ್ನು ಗುರುತಿಸಬೇಕು. ಮೊದಲನೇದು, ರ್ಯಾಂಡಮ್ ಬ್ಲಾಕ್ ಮಾದರಿ ವಿಧಾನ ಉಪಯೋಗಿಸಿ ನೇರ ಎಣಿಕೆಯಿಂದ ಭಾರತದ 23 ರಾಜ್ಯಗಳ ಆನೆಗಳ ಸಂಖ್ಯೆಯನ್ನು 27,312 ಎಂದು ಅಂದಾಜಿಸಲಾಗಿದೆ. ಅಂಕಿಅಂಶ ರಾಜ್ಯಗಳ ಸಂಖ್ಯೆ ಎಲ್ಲ ಕರೆಕ್ಟ್ ಇದೆ, ಬಟ್ ಇದು ನೇರ ಅಲ್ಲ, ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್. ಅದರಿಂದ ಈ ಸ್ಟೇಟ್ಮೆಂಟ್ ತಪ್ಪು. ಸೊ ಇದನ್ನು ಲೆಕ್ಕಕ್ಕೆ ತಗೋಬೇಕು ನಾವು. ಅದೇ ರೀತಿ ಭಾರತದಲ್ಲಿ ಸರಿಸುಮಾರು 6,049 ಆನೆಗಳೊಂದಿಗೆ ಆನೆಗಳ ಸಂಖ್ಯೆಯ ವಿಚಾರವಾಗಿ ಕರ್ನಾಟಕ ನಂಬರ್ 1, ಕರೆಕ್ಟ್ ಇದು. ಅಂದಾಜು ಸರಿಸುಮಾರು 3,054 ಆನೆಗಳೊಂದಿಗೆ ಆನೆಗಳ ಸಂಖ್ಯೆಯ ವಿಚಾರವಾಗಿ ಕೇರಳ 2ನೇ ಸ್ಥಾನದಲ್ಲಿದೆ. ಈ ಅಂಕಿಅಂಶ ಎರಡೂ ಸರಿ, ಬಟ್ ಕೇರಳ 3ನೇ ಸ್ಥಾನದಲ್ಲಿದೆ. 2ರಲ್ಲಿ ಅಸ್ಸಾಂ ಇರೋದು. 5,719 ಸಂಖ್ಯೆಗಳೊಂದಿಗೆ ಅಸ್ಸಾಂ 2ನೇ ಸ್ಥಾನದಲ್ಲಿದೆ. ಅದರಿಂದ ಇದು ಕೂಡ ತಪ್ಪು. 4ನೇದು ಸರಿಯಾಗಿದೆ. ಸೊ ಅವರು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿರೋದ್ರಿಂದ 1 ಮತ್ತು 3, ಆಪ್ಷನ್ ಡಿ. ಒಂದು ಕಡೆ ದೇಶಗಳ ಆಯಾ ರಾಷ್ಟ್ರಗಳ ಅಧ್ಯಕ್ಷರು, ಮತ್ತೊಂದು ಕಡೆ ಅವರ ಹೆಸರುಗಳು ಹೊಂದಾಣಿಕೆ ಮಾಡಿ ಬರಿಬೇಕಾಗತ್ತೆ. ವಿನ್ ಮಿಂಟ್ ಮಯನ್ಮಾರ್, ಬಶರ್ ಅಲ್ ಅಸರ್ ಸಿರಿಯಾ, ಮರಿನ್ ಪೆರು, ಮೂನ್ ಜೈ ಇನ್ ದಕ್ಷಿಣ ಕೊರಿಯಾ. ತಕ್ಕಂತೆ ಆಪ್ಷನ್ ಡಿ ಇಲ್ಲಿಗೆ ಸರಿಯಾಗುತ್ತೆ. ನೀವು ಟಿಕ್ ಮಾಡಿಕೊಳ್ಳಿ ಅದನ್ನು. ಕೆಳಗೆ ಹೆಸರಿಸಿದ ರಾಜ್ಯಪಾಲರುಗಳನ್ನು ಅವರಿಗೆ ಸಂಬಂಧಿಸಿದ ರಾಜ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ. ಗಣೇಶ್ ಲಾಲ್, ಒಡಿಶಾ. ಕುಮನಂ ರಾಜಶೇಖರನ್, ಆಪ್ಷನ್ ಮಿಜೋರಾಂ. ಬನ್ವಾರಿಲಾಲ್ ಪುರೋಹಿತ್, ತಮಿಳುನಾಡು. ಸತ್ಯಪಾಲ್ ಮಲ್ಲಿಕ್, ಬಿಹಾರ. ಪ್ರಧಾನಮಂತ್ರಿಗಳು ಮತ್ತು ದೇಶಗಳು. ಮೊದಲನೇದು ಎನ್ ಸೋನ್ಬರ್ಗ್, ನಾರ್ವೆ. ಕ್ಯಾಟ್ರಿನ್ ಜಾಕೋಬ್ಸ್ ಡೋಟಿರ್, ಐಸ್ಲ್ಯಾಂಡ್. ಲಾರ್ಸ್ ಲಾಕೆ, ಆಪ್ಷನ್ ಸಿ ಡೆನ್ಮಾರ್ಕ್ ಆಗುತ್ತೆ. 3ನೇದು. 4ನೇದು ಫಿನ್ಲ್ಯಾಂಡ್. ಇಲ್ಲಿ ಆಪ್ಷನ್ 2. ಸಮಿತಿಗಳು ಮತ್ತೆ ಅದರ ಉದ್ದೇಶ. 4 ಸಮಿತಿಗಳಿದೆ. 4 ಸಮಿತಿಗಳ ಉದ್ದೇಶಗಳೇನು ಅಂತ ನೀವು ಅಲ್ಲಿ ಗುರುತಿಸ್ಬೇಕು. ನೀವು ಆಪ್ಷನ್ನ ಕೆಳಗಡೆ ಚೂಸ್ ಮಾಡ್ಕೊಳ್ಳಿ, ನಾನು ಡೈರೆಕ್ಟ್ ಇಲ್ಲೇ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್, ಮೊದಲನೇದು, ಏನು ಚೇಂಜಸ್ ಇಲ್ಲ. 2ನೇದು, ಸರಸ್ವತಿ ನದಿಯ ಅಸ್ತಿತ್ವವನ್ನು ಅಭ್ಯಸಿಸಲು KS ವಾಲ್ಡಿಯಾ ಸಮಿತಿ. ಉದಯ್ ಕೋಟಕ್ ಸಮಿತಿ, ಕಾರ್ಪೊರೇಟ್ ಕಂಪನಿಗಳ ಗುಣಮಟ್ಟ ಹೆಚ್ಚಿಸೋದು. ಮತ್ತು 4ನೇದು ಸಿ, ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಆಪ್ಷನ್ ಸಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಮುಖ್ಯಸ್ಥರ ಹೆಸರು, ಯಾವ್ಯಾವ ಸಂಘಟನೆಗಳಿಗೆ ಅಧ್ಯಕ್ಷರಾಗಿದ್ದಾರೆ. ಮೊದಲನೇದು ರಾಕೇಶ್ ಶಾ, FICCIನ ಅಧ್ಯಕ್ಷರು. ಹರ್ಷಕುಮಾರ್ ಬನ್ವಾಳ್, ನಬಾರ್ಡದ ಅಧ್ಯಕ್ಷರು. ಶೋಭನಾ ಕಾಮಿನೇನಿ, CIIನ ಅಧ್ಯಕ್ಷರು. ಸಂದೀಪ್ ಜಡೋಡಿಯಾ, ಇವರು ಆಪ್ಷನ್ ಬಿ ಇದರ ಅಧ್ಯಕ್ಷರಾಗಿದ್ದಾರೆ. ನೀವು ಟಿಕ್ ಮಾಡ್ಕೊಳ್ಳಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ.
ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ನಾನು ಇದಕ್ಕೆ ಹೆಚ್ಚು ವಿಶ್ಲೇಷಣೆ ಮಾಡಕ್ಕೆ ಹೋಗ್ತಾ ಇಲ್ಲ. ಸರಿಯಾದಂಥ ಉತ್ತರ 1, 3, 4. ಲಕ್ನೋ ಒಪ್ಪಂದ 1914ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಆಪ್ಷನ್ 2 ಮತ್ತು 3 ಸರಿಯಾದಂಥ ಉತ್ತರ. ಮೊದಲನೇದು ರಾಂಗ್. ವಿದೇಶಿ ಯಾಂತ್ರಿಕರು ಭೇಟಿಯಾದ ರಾಜರು ಅಥವಾ ರಾಜಮನೆತನ. ಬರ್ಬೋಸಾ, ಕೃಷ್ಣದೇವರಾಯ. ಇಬನ್ ಬಟೂಟ್, ಆಪ್ಷನ್ 2 ಸ್ಟ್ರೈಟ್, ಏನು ಚೇಂಜಸ್ ಇಲ್ಲ. ಫಾಯಿಯಾನ್, ಆಪ್ಷನ್ 3 ಚಂದ್ರಗುಪ್ತ 2. ಮತ್ತೆ ಕೊನೆಯದು ಫಾನೋವಾ, ಅಚ್ಯುತ್ಯ ದೇವರಾಯ, ಆಪ್ಷನ್ ಸಿ. ಇಲ್ಲಿ ಕಲಾವಿದರ ಇತಿಹಾಸ ಪೂರ್ವ ನಿವಾಸವು ತೀರಾ ಇತ್ತೀಚೆಗೆ ಪುರಾತತ್ವ ಸಂಶೋಧಕರಿಂದ ಸಂಶೋಧಿಸಲ್ಪಟ್ಟಿತು. ಸರಿಯಾದಂಥ ಉತ್ತರ ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯ ಅಸುರರಾಯ್ ಹಳ್ಳಿ. ಇತ್ತೀಚೆಗೆ ಮುಕ್ತಾಯಗೊಂಡ ಕಾಮನ್ವೆಲ್ತ್ ಗೇಮ್ಸ್ 2018ಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳು 4 ಹೇಳಿಕೆಗಳಿದೆ. 4 ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಒಂದು ಕಡೆ ಕ್ರೀಡೆಗೆ ಸಂಬಂಧಪಟ್ಟ ವ್ಯಕ್ತಿಗಳು, ಅವರ ಕ್ಷೇತ್ರ ಮನು ಭಾಕರ್ 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗು, ಅನೀಶ್ ಬನ್ವಾಳ್ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್, ನೀರಜ್ ಚೋಪ್ರಾ ಜಾವೆಲಿನ್ ಎಸೆತ, ಬಜರಂಗ್ ಪೂನಿಯಾ 65 kg ವ್ರೆಸ್ಲಿಂಗ್. ಈಗ ಸಂಬಂಧಪಟ್ಟಂಗೆ ಆಪ್ಷನ್ ಎ ಸರಿಯಾಗುತ್ತೆ. ಇತ್ತೀಚೆಗೆ ಬಿಡುಗಡೆಗೊಳಿಸಲ್ಪಟ್ಟ ವಿಶ್ವ ಆರ್ಥಿಕ ವೇದಿಕೆಯ ಶಕ್ತಿ ಸಂಕ್ರಮಣ ಸೂಚಿಯಲ್ಲಿ ಭಾರತದ ಸ್ಥಾನ. ಆಪ್ಷನ್ 4 78. ಇತ್ತೀಚೆಗೆ ನಡೆಸಲಾದ 65ನೇ ರಾಷ್ಟ್ರೀಯ ಚಲನಚಿತ್ರ ಅವಾರ್ಡ್ಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಶ್ರೀದೇವಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ, ವಿನೋದ್ ಖನ್ನಾ ಅವರಿಗೆ ಮರಣೋತ್ತರ, ಕರೆಕ್ಟ್ ಇದು. ರೀಮಾ ದಾಸ್ ಅಸ್ಸಾಮಿ ಚಿತ್ರ ವಿಲೇಜ್ ರಾಕ್ ಸ್ಟಾರ್ಸ್ಗೆ ಅತ್ಯುತ್ತಮ ಫೀಚರ್ ಚಲನಚಿತ್ರ, ಕರೆಕ್ಟ್. ವಿನೋದ್ ಖನ್ನಾ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ವೀಕರಿಸಿದ 49ನೇವರು. ಪೃಥ್ವಿರಾಜ್ ಕಪೂರ್ ನಂತರ ಇವರೊಂದಿಗೆ ಮರಣೋತ್ತರವಾಗಿ ಗೌರವಿಸಲ್ಪಟ್ಟ 2ನೇ ನಟ, ಕರೆಕ್ಟ್ ಇದೆ. ರಾಷ್ಟ್ರೀಯ ಐಕ್ಯತೆ ಮೇಲೆ ಅತ್ಯುತ್ತಮ ಫೀಚರ್ ಫಿಲ್ಮ್ಗಾಗಿ ನೀಡುವ ನರ್ಗೀಸ್ ದತ್ ಅವಾರ್ಡ್ ಅನ್ನ ಮರಾಠಿ ಚಿತ್ರ ನ್ಯೂಟನ್ ಹಿಂದಿ ಚಿತ್ರ, ಮರಾಠಿ ಚಿತ್ರ ಅಲ್ಲ. ದಪ್ಪ ಅನ್ನೋ ಒಂದು ಮರಾಠಿ ಚಿತ್ರಕ್ಕೆ ನರ್ಗೀಸ್ ದತ್ತ ಪ್ರಶಸ್ತಿ ನಮಗೆ ಈ ಸಲ ಸಿಕ್ಕಿದೆ. ನ್ಯೂಟನ್ ಹಿಂದಿ ಚಿತ್ರ, ಅದರಿಂದ ಇದು ತಪ್ಪು. 1, 2, 3 ಆಪ್ಷನ್ ಬಿ ಕರೆಕ್ಟ್. ಇಪ್ಪತ್ತ 5ನೇ ಕಾಲಮಿನ ಅಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕುರಿತಾದ ಹೇಳಿಕೆಗಳನ್ನು ಗಮನಿಸಿ. 4 ಹೇಳಿಕೆಗಳಲ್ಲಿ ಯಾವುದು ಸರಿಯಾದಂಥ ಹೇಳಿಕೆ ಆಗುತ್ತೆ ಅಂತ ನಾವು ಗುರುತಿಸಬೇಕಾಗತ್ತೆ. ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ ಸಿ 1 ಮತ್ತು 2 ಸರಿಯಾಗುತ್ತೆ. ಉಳಿದಂಥವು ಸರಿಯಾಗೋದಿಲ್ಲ.